ಸಿದ್ಧಿ ಬುದ್ಧಿ ಶ್ರೀಪತಿ. ಗೆಳೆಯ ಗೆಳೆಯ ಗೆಲುವೆ. ಒಂದು ಅಮಾವಾಸ್ಯೆಯ ದಿನ ನಾಗರಹೊಳೆಯಲ್ಲಿ ಪವಾಡ ನಡೆದಿತ್ತು. 5 ಜನ ಅನ್ಯ ಮಕ್ಕಳು ಸೇರಿದ ದಿನವಿದು. ಅವರು ವಿಜಯ್, ರೋಷನ್, ಪುನೀತ್, ಗಣೇಶ್ ಮತ್ತು ಅಕ್ಷಯ್. ಮತ್ತೆ ಇವನ ವಯಸ್ಸು 8. ಇವನ ವಯಸ್ಸು 11 ಮತ್ತು ಇವನು ತುಂಬಾ ಕರುಣಾಮಯಿ. ಇವನ ಹೆಸರು ಗಣೇಶ್. ಇವನು ಹಚ್ಚ ಹಳ್ಳಿಯ ಹುಡುಗ. ಇವನ ವಯಸ್ಸು 10. ಇವನು ಬುದ್ಧಿವಂತ ಹುಡುಗ. ಇವನ ವಯಸ್ಸು 14. ಇಬ್ಬರು ಸ್ನೇಹಿತರು ಒಂದಾಗುವ ಸಮಯ. ನೀನು 3 ತಿಂಗಳಿಂದ ನಿನ್ನ ನೋಡಿದೆ. ನಿನ್ನ ಹೆಸರು ಗಣೇಶ್ ತಾನೆ? ನಿನ್ನ 3 ತಿಂಗಳಿಂದ ನಿನ್ನ ಹೆಸರು ಗಣೇಶ್ ತಾನೆ? ಜಾತ್ರೆಗೆ ಬಂದಿದೆ ತಾನೆ? ಹಾ. ಈಗ ಇಬ್ಬರು ಗೆಳೆಯರು ಒಂದಾಗುವ ಸಮಯ ಬಂದಿದೆ. ಇವನೇ ಅಕ್ಷಯ್. ಇವನು ತುಂಬ ಬುದ್ಧಿವಂತದ ಹುಡುಗ. ಇವರ ಅಪ್ಪ ಡಾಕ್ಟರ್. ಅದಕ್ಕೆ ಇವನಿಗೆ ಕಾಲಿನ ಅಂಶಗಳನ್ನು ಸರಿ ಮಾಡುವ ಬಗ್ಗೆ ಗೊತ್ತಿದೆ. ಸ್ವಲ್ಪ ಮೆಡಿಸನ್ ಯಾರು ಫ್ರೆಂಡ್ಸ್ ಇಲ್ಲ. ನಿನ್ನ ಫ್ರೆಂಡ್ಸ್ ಆಯ್ತಾ? ನಿನ್ನ ಹೆಸರೇನು? ನನ್ನ ಹೆಸರು ಅಕ್ಷಯ್. ನಿನ್ನ ಹೆಸರು? ನನ್ನ ಹೆಸರು ಪುನೀತ್. ನಮ್ಮ ಮಿತ್ರ ಅಲ್ಲ, ಪರಮ ಮಿತ್ರ, ಪರಮಾಪ್ತ, ಪ್ರಾಣ ಮಿತ್ರ, ಬಾಲ್ಯ ಸ್ನೇಹಿತ. ಯಾವ ಇಲ್ಲ ಆಟ ಆಡ್ಬೋದು. ನಮ್ಮಪ್ಪನ ಹೆಸರು ಹೇಳಿ. ಚಿರಂಜೀವಿ. ಚಿರಂಜೀವಿನ ಇಲ್ಲ. ಪುನೀತ್ 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 ಗೆಳೆಯ ಎದಲು ಗೆಳೆಯ ನಮ್ಮ ಗೆಳೆಯನ ಕಾಪಾಡಿದ್ದಕ್ಕೆ. ಓ ಹಾಯ್, ನಿನ್ನ ಹೆಸರೇನು? ನನ್ನ ಹೆಸರು ಅಕ್ಷಯ್. ಮತ್ತೆ ನಿನ್ನ ಹೆಸರೇನು? ನನ್ನ ಹೆಸರು ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಲಚ್.
ಲೋಚನ ಅಲ್ಲ, ರೋಚನ್. ಸರಿ. ನಮ್ಮ ರೋಷನ್ ಅವ್ರ ಅಣ್ಣ ಕಣೆ ಅವನು. ರೋಷನ್ ಅವ್ರ ಅಣ್ಣನಾ? ಬನ್ನಿ ಡಾಕ್ಟರ್ ಕುಚ ನಾವೆಲ್ಲ ಲೆಟ್ಸ್ ಬಿ ಈ ವಿಡಿಯೋನ ಎಂಡ್ ಮಾಡೋದಕ್ಕೆ ಬಂದಿದ್ದೀವಿ. ನಮ್ಮ ಕೊಳ್ಳೇಗಾಲದಲ್ಲಿರುವ ಮುಡ್ಲಿಗುಡ್ಡ ಎಂಬ ಬೆಟ್ಟದಲ್ಲಿ ಇದು ಸ್ವರ್ಗದ ಬಾಕ್ಲು ಅಂತ. ಇದನ್ನ ಸ್ವತಃ ಮಲೆ ಮಹದೇಶ್ವರ ಅವರೇ ರೂಪಿಸಿರೋದು ಎಂಬ ಫ್ಯಾಕ್ಟ್ ಇದೆ ಇದ್ರ ಬಗ್ಗೆ. ಆದರೆ ಇದರಿಂದ ಆರಾಮಾಗಿ 7 ಮೆಟ್ಲು ಎತ್ಕೊಂಡು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೋದು ಅಂತ ಹೇಳಿದ್ದಾರೆ ನಮ್ಮ ಪೂರ್ವ ಜನರು. ಇವತ್ತಿಗೆ ಇಷ್ಟು ಮುಗಿಸ್ತಾ ಇದೀವಿ. ಪಾರ್ಟ್ 2ಗೋಸ್ಕರ ಲೈಕ್ ಮಾಡಿ, ಸಬ್ಸ್ಕ್ರೈಬ್